ಹಲೋ ಗಾಯ್ಸ್, ಫೈನಲಿ ಪಾರ್ಟ್ 2 3.8 ಅಪ್ಡೇಟ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿಡಿಯೋ ಬಿಡ್ತು ಗ್ರೋ. ಸೊ ಈ ವಿಡಿಯೋದಲ್ಲಿ ನಿಮಗೆ ಯಾವ ಥರ ಟ್ರಿಕ್ ಎಲ್ಲ ಯೂಸ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಸದ್ಯಕ್ಕೆ ಒಂದು ಕ್ಲಚ್ ಏನೋ ಹೊಡ್ತದ, ಅದೊಂದು ಚೂರು ನೋಡ್ಕೊಂಡು ಬಂದ್ಬಿಡಿ ಗುರು. ಗುರು ಇವಾಗ ಫಸ್ಟ್ ಟ್ರಿಕ್ ಕಡೆ ಬಂದ್ಬಿಡೋಣ. ಯಾಕಂದ್ರೆ ನಾನು ಲಾಸ್ಟ್ ಪಾರ್ಟ್ 1 ಅಲ್ಲೇ ಹೇಳಿದ್ದೆ, ಇಲ್ಲಿ ಲಿಫ್ಟ್ ಅನ್ನೋದು ಬರುತ್ತೆ. ಸೊ ಅದು ನೆತ್ತಿ ಮೇಲ್ಗಡೆ ಹೋಗಿದ ತಕ್ಷಣ ನೀವು ಸೇಫ್ ಆಗಿರ್ತೀರ ಅಂತ. ಬಟ್ ಅದ್ರೊಳಗಡೆ ಎನಿಮಿ ಇದ್ರೆ ನಾವು ಹೆಂಗ್ ಹೋಗಿ ಹೊಡಿಬೋದು ಅಂತ ಅದ್ರ ಬಗ್ಗೆ ಹೇಳೇ ಇಲ್ಲ ಗುರು. ಸದ್ಯಕ್ಕೆ ನಾರ್ಮಲ್ ಆಗಿ ಎಲ್ಲರೂ ಹೆಂಗ್ ಬರ್ತಾರೋ ನಾನು ಕೂಡ ಹಂಗೆ ಬರ್ತೀನಿ, ಎನಿಮಿ ಕೈಯಾಗ ಹೊಡ್ಸ್ಕೊಂತೀನಿ. ಬಟ್ ಈ ಥರ ಹೋಗೋದ್ರಿಂದ 100% ನೀವು ಕೂಡ ಸತ್ತೇ ಸಾಯ್ತೀರಾ. ಸೊ ಅದರಿಂದ ಒಂದು ಟ್ರಿಕ್ ಇದೆ ಗುರು. ಇಲ್ಲಿ ನೋಡ್ತಿದ್ದೀರಾ, ಇಲ್ಲಿ ಕ್ಲಾಕ್ ಪಕ್ಕನೇ ಒಂದು ಸರ್ಕಲ್ ತರ ಐಟಮ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದಂತೂ ಗ್ಯಾಪ್ ನುಗ್ಗಿರ್ಲಿ, ಇಲ್ಲಿ ಹತ್ರ ಬರ್ಬೇಕಾರೆ ಯಾವುದೇ ತರ ಜಂಪ್ ಬಟನ್ ಯೂಸ್ ಮಾಡಬಾರ್ದು. ಇಲ್ಲಿ ಆಟೋಮೆಟಿಕ್ ಆಗಿ ಅದೇ ಪಲ್ಟಿ ಹೊಡಿಯುತ್ತೆ. ಸೊ ಪಲ್ಟಿ ಹೊಡಿಯೋ ಗ್ಯಾಪಲ್ಲೇ ನೀವು ಸ್ವಲ್ಪ ಅಪೋಸಿಟ್ ಡೈರೆಕ್ಷನ್ ತಿರುಗಿಸ್ಬೇಕಾಗುತ್ತೆ. ಸೀದಾ ಇಲ್ಲಿ ಹಿಡ್ಕೊಂಡು ಮತ್ತೆ ಸೀದಾ ಅದೇ ಲೈನ್ ಮೇಲೆ ಹೋಗಿ ಆರಾಮಾಗಿ ಕುತ್ಕೊಬೋದಾಗುತ್ತೆ. ಸೊ ಇಲ್ಲಿ ಯಾವುದೇ ಥರ ಜಂಪ್ ಯೂಸ್ ಮಾಡಿಲ್ಲ ಅಂದರೂ ಅದೇ ಆಟೋಮೆಟಿಕ್ಕಾಗಿ ಯೂಸ್ ಮಾಡುತ್ತೆ. ಯಾವುದೇ ಥರ ತಲೆ ಕೆಡಿಸ್ಕೊಂಬಿಡಿ. ಮತ್ತು ಇನ್ನೊಂದು ಗ್ಯಾಪ್ ನುಗ್ಗಿರಲಿ, ಇಲ್ಲಿ ಎಗ್ರಿ ತಕ್ಷಣ ಸೀದಾ ಒಳಗಡೆ ಹೋಗಲ್ಲ, ನೀವು ಪ್ಯಾರಾಶೂಟ್ ಬಟನ್ ಯೂಸ್ ಮಾಡಲೇಬೇಕಾಗುತ್ತೆ. ಕ್ಯಾನ್ಸಲ್ ಹೊಡೆದು ಆಮೇಲೆ ಆರಾಮಾಗಿ ಎನಿಮಿಗೆ ಹೊಡಿಬೋದು. ಸೊ ಇದು ನೋಡೋಕ್ಕೆ ನಿಮಗೆ ತುಂಬ ಕಷ್ಟ ಅನಿಸ್ತಿರುತ್ತೆ. ಬಟ್ ಒಂದು ಸತಿ ಟ್ರೈ ಮಾಡಿಬಿಟ್ರೆ ಇಷ್ಟೊಂದು ಈಸಿನ ಅಂದ್ಕೊಂಡ್ಬಿಡ್ತೀರಾ. ಸರಿ, ಇವಾಗ ಸೆಕೆಂಡ್ರಿ ಕೇಳಿದ್ನಲ್ಲ, ಸೊ ಅದು ಕೂಡ ಇದೇ ಪ್ಲೇಸೆಲ್ಲ ಇದೆ, ಅದ್ರ ಕಡೆ ಹೋಗ್ಬಿಡೋಣ ಗುರು. ಮತ್ತೆ ನೀವು ಸುಮಾರು ಜನ ಆ ಪ್ಲೇಸು ಈ ಪ್ಲೇಸು ಅಂತ ತೋರಿಸಿದ್ರೆ, ನನ್ನ ಪ್ರಕಾರ ಈವೆಂಟಲ್ಲಿ ಈ ಥರದೊಂದು ಟ್ರಿಕ್ ಕಲ್ಕೊಂಡ್ಬಿಟ್ರೆ ನೀವು ಯಾವುದೇ ಥರ ಈವೆಂಟ್ ಪ್ಲೇಸು ಬೇಕೇ ಆಗಿಲ್ಲ, ಇಲ್ಲೇ ಕೂತ್ಕೊಂಡು ಈವೆಂಟ್ ಆರಾಮಾಗಿ ಕ್ಲಿಯರ್ ಮಾಡ್ಕೊಬೋದು. ಸದ್ಯಕ್ಕೆ ಒಂದು ಸರ್ಕಲ್ ಅಂತ ಹೇಳಿದ ಸೇಮ್ ಅದೇ ಪ್ಲೇಸ್ ಮೇಲೆ ಫುಲ್ ಟಾಪ್ ಮೇಲೆ ಬಂದು ಕುತ್ಕೊಂತೀನಿ. ಇಲ್ಲಿ ಯಾವುದೇ ಥರ ಎನಿಮೀಸ್ಗೆ ಅಂದರೆ ಕೆಳಗಡೆ ಇರೋರಿಗೆ ನೀವು ಹೊಡಿಯೋಕ್ಕಾಗಲ್ಲ, ಮತ್ತು ಕೆಳಗಡೆ ಇರೋರು ನಿಮಗೆ 100% ಹೊಡಿಯೋಕ್ಕಾಗಲ್ಲ. ನೇಡ್ ಅಂತೂ ನೀವು ತಲೆನೇ ಕೆಡಿಸ್ಕೊಂಬಿಡಿ. ಇಲ್ಲಿ ತನಕ ಅವ್ನಿಗೆ ಏನೇ ಪ್ರಯತ್ನ ಮಾಡಿ ನೇಡ್ ಹಾಕೋಕೆ ಹೋದ್ರೆ ನಿಮ್ಗೆ ಯಾವುದೇ ಥರ ಬಂದು ನೇಡ್ ಅನ್ನೋದು ಒಂದು ಚುಟ್ಕೆ ಕೂಡ ಡ್ಯಾಮೇಜ್ ಬಿಡಲ್ಲ. ಸದ್ಯಕ್ಕೆ ಇಲ್ಲೊಂದು ರಿಡ್ಸ್ ಕಾಣಿಸ್ತಿದ್ದಿಲ್ಲ, ಅದ್ರ ಸಮಾನ ಸೈಡಾಗಿ ನಿಧಾನಕ್ಕೆ ಹೋಗ್ತಿರ್ತೀನಿ. ಇಲ್ಲಿ ಕೆಳಗಡೆ ರಿಡ್ಸ್ ಬಿದ್ರು, ಮೇಲ್ಗಡೆ ರಿಡ್ಸ್ ಬಿದ್ರು, ತಲೆ ಕೆಡಿಸ್ಕೊಂಬಿಡಿ. ಸೇಮ್ ಆರಾಮಾಗೆ ನೀವು ತುಂಬಾ ಸೇಫ್ ಆಗಿದ್ದೀರಾ ಅಂತ ಅರ್ಥ. ಬಟ್ ಸೈಡ್ ಹೋಗ್ತಾ ಇಲ್ಲಿ ತುಂಬಾನೇ ಸೈಡಲ್ಲಿ ಬಂದ್ಬಿಟ್ರೆ ಎನಿಮಿ ಬುಲೆಟ್ ನಿಮಗೂ ಬೀಳುತ್ತೆ, ಮತ್ತೆ ನೀವು ಕೂಡ ಆರಾಮಾಗಿ ಎನಿಮಿಗೆ ನಾಕ್ ಮಾಡ್ಕೊಬೋದಾಗುತ್ತೆ. ಮತ್ತೆ ರೈಟ್ ಸೈಡಾಗ ಯಾರನ್ನ ಎನಿಮೀಸ್ ಬಂದೆ ಅಕಸ್ಮಾತ್ ನೀವು ಕಾಣಿಸಿದ್ರು, ಸೊ ಯಾವುದೇ ಎನಿಮೀಸು ರೈಟ್ ಸೈಡಿಂದ ನಿಮಗೆ ಬೀಳಲ್ಲ. ಪ್ರೂಫ್ ಆಗಿ ಇವಾಗೆ ತೋರಿಸ್ಬಿಡ್ತೇನೆ. ಇಲ್ಲಿ ಸದ್ಯಕ್ಕೆ ಒಂಥರ ಲೈನ್ ಥರನೇ ತಿಳ್ಕೊಂಬಿಡಿ. ಸೊ ಈ ಲೈನಲ್ಲಿ ಏನೇನೋ ಒಂಥರ ಆರ್ಚರ್ ಥರ ಏನೋ ಹಾಕೊಂಡಿದ್ದಾರೆ. ಸೊ ಅಲ್ಲಿ ಎನಿಮೀಸ್ ಯಾರೇ ಬಂದು ನಿಮಗೆ ಫೈರ್ ಕೊಟ್ಟರು ಯಾವುದೇ ಥರ ನಿಮಗೆ ಡ್ಯಾಮೇಜ್ ಅನ್ನೋದು ಬೀಳಲ್ಲ. ಅದ್ರ ಸೈಡಲ್ಲಿ ಬಂದು ಫೈರ್ ಕೊಟ್ಟರೆ ಅದು ನಿಮಗೆ ಡ್ಯಾಮೇಜ್ ಅನ್ನೋದು ಬೀಳುತ್ತೆ. ಇಲ್ಲಿ ಸದ್ಯಕ್ಕೆ ಆರ್ಚರ್ ಪಕ್ಕ ಇರೋದ್ರಿಂದ ನಾನು ಫೈರ್ ಕೊಟ್ಟು ಕೂಡ ತೋರಿಸ್ಬಿಡ್ತೀನಿ. ನೋಡ್ತಿದ್ದೀರಲ್ಲ, ಇಲ್ಲಿ ಯಾವುದೇ ಥರ ಬುಲೆಟ್ ಅನ್ನೋದು ಎಲ್ಲ ಇಲ್ಲಿ ಗಾಳಿಲೇ ಬರ್ತದೆ. ಮತ್ತು ನಿಮಗೆ ಸಣ್ಣಗೆ ಬ್ಲ್ಯಾಕ್ ಕಲರ್ ಕೂಡ ಕಾಣಿಸ್ತಿರುತ್ತೆ. ಸೊ ಇಲ್ಲಿಂದ ಯಾವುದೇ ಥರ ನಿಮಗೆ ಡ್ಯಾಮೇಜ್ ಬೀಳಲ್ಲ. ಅಕಸ್ಮಾತ್ ಎನಿಮಿಯಿಂದ ಕವರ್ಗೆ ಹೋಗ್ಬೇಕಂದ್ರು ಇನ್ನೊಂದು ಲೈನ್ ತೋರಿಸ್ತಿದ್ದೀನಿ ಕೆಳಗಡೆ. ಸೊ ಅದ್ರ ಸ್ವಲ್ಪ ಸ್ಟ್ರೈಟ್ ಬಂದು ಕುತ್ಕೊಂಡ್ರೆ ಮಾತ್ರ ಎನಿಮಿಗೆ ನೀವು ಹೊಡಿಬೋದು. ಆದರೂ ಸ್ವಲ್ಪ ರೈಟ್ ಸೈಡ್ ಬಂದು ಕುತ್ಕೊಂಡ್ರೆ ಮಾತ್ರ ಯಾವುದೇ ಥರ ಎನಿಮೀಸ್ಗೆ ನಿಮಗೆ ಹೊಡಿಯೋಕ್ಕಾಗಲ್ಲ, ನೀವು ಎನಿಮೀಸ್ ಹೊಡಿಯೋಕ್ಕಾಗಲ್ಲ. ಇದು ಬರೀ ಲೆಫ್ಟ್ ಸೈಡಲ್ಲಿ ಆಗುತ್ತೆ ಅನ್ಕೊಂಬಿಡಿ, ರೈಟ್ ಸೈಡ್ ಕೂಡ ಆಗುತ್ತಾ. ನೀವು ಸ್ವಲ್ಪ ಗ್ಲಿಕ್ಸಲ್ಲಿ ಆರಾಮಾಗಿ ನಡ್ಕೊಂಡು ಬರ್ಬೋದಾಗುತ್ತಾ. ಇಲ್ಲ ಗೇರ್ ಹಾಕೊಂಡು ಆರಾಮಾಗಿ ಸೀದಾ ಅಂದರೆ ಹೊಸ ಸಾಮಾನು ಬಿಟ್ಟಿದ್ದಾರಲ್ಲ, ಸೊ ಅದನ್ನ ಹಾಕೊಂಡೆ ಇಲ್ಲಿ ಆರಾಮಾಗಿ ಎತ್ಬಿಟ್ಟು ಕುತ್ಕೊಬೋದು. ಅದು ನಿಮಗೆ ಗೊತ್ತಿದೆ. ಮತ್ತು ಇಲ್ಲೂ ಕೂಡ ಸೇಮ್ ಪ್ರೋಸೆಸ್ ಆಗಿರೋ, ಇಲ್ಲಿ ಬ್ರೌನ್ ಕಲರ್ ಒಂದು ಟ್ರೀ ಕಾಣಿಸ್ತದ. ಆ ಟ್ರೀ ರೈಟ್ ಸೈಡು ಎನಿಮಿ ನಿಂತ್ಕೊಂಡ್ರೆ ಬೀಳುತ್ತೆ, ಇಲ್ಲ ಟ್ರೀ ಆ ಕಡೆ ನಿಂತ್ಕೊಂಡ್ರೆ ಎನಿಮಿಗೆ ಬೀಳಲ್ಲ. ಪ್ರೂಫ್ ಆಗಿ ನಾನು ಇಲ್ಲೇ ಗಾಳಿಲೆಲ್ಲ ಬುಲೆಟ್ ಹೊಡಿತಿದ್ದೀನಿ, ಅದು ಯಾವುದೇ ಥರ ದೂರ ಹೋಗ್ತಿಲ್ಲ, ಎಲ್ಲ ಈ ಗಾಳಿಲೇ ನಿಂತ್ಕೊಂತಿದ್ದ. ಸದ್ಯಕ್ಕೆ ಇಲ್ಲೂ ಕೂಡ ಒಂದು ಪ್ರೂಫ್ ಕೊಟ್ಟಿಲ್ಲ ಅಂದರೆ ನಿಮಗೆ ಸಮಾಧಾನ ಇರಲ್ಲ ಅಂತ ನನಗೆ ಗೊತ್ತು. ಸರಿ, ಇವಾಗ ನಾನು ರೂಮ್ ಹೆಂಗಿರು ಕ್ರಿಯೇಟ್ ಮಾಡ್ತೀನಿ. ಒಬ್ಬ ಎನಿಮಿ ಅಂತೂ ಓಪನಿಗೆ ಬಂದು ನಿಂತ್ಕೊಂತಾರೆ. ಗುರುಮತ ನಾನು ಆದಷ್ಟು ಇರಂಗೆಲ್ಲ ಟ್ರೈ ಮಾಡ್ದೆ, ಬಟ್ ನಂಗೆ ಲಿವಿಕಲ್ಲಂತೂ 100% ವರ್ಕ್ ಆಯಿತು. ಇಲ್ಲಿ ಮ್ಯಾಪಲ್ಲಿ ಯಾವ ಪ್ಲೇಸ್ ತೋರಿಸಿದ್ದೀನೋ ಈ ಪ್ಲೇಸ್ ಹತ್ರ ಬನ್ನಿ. ಮತ್ತು ಇಲ್ಲಿ ಬೇಜಾನ್ ಬ್ರೌನ್ ಕಲರ್ ಮರ ಇರುತ್ತೆ.
ಸದ್ಯಕ್ಕೆ ಇದು ರ್ಯಾಂಡಮ್ ಆಗಿ ಒಂದು ಮ್ಯಾಚ್ ಆಡೋದ್ರಿಂದ ಸುಮ್ಮನೆ ಅವ್ರಿಗೆ ಉಡ್ದು ಮೈನಸ್ ಬೇಡ ಅಂತ ನಾನು ಕೂಡ ಇಲ್ಲಿ ಟೀಮ್ ಅಪ್ ಮಾಡ್ಕೊಂಡು ಅವ್ರಿಗೂ ಕೂಡ ಈ ಟ್ರಿಕ್ ತೋರಿಸೇ ಬಿಡ್ತೀನಿ, ರ್ಯಾಂಕ್ ಪುಷ್ ಮಾಡೋಕ್ಕೆ ಯೂಸ್ ಆಗಲಿ ಅಂತ. ಸದ್ಯಕ್ಕೆ ನನ್ನ ಹತ್ರ ಗೇರ್ ಬೇಕೇ ಬೇಕು, ಅಂದರೆ ಸಾಮಾನು ಅಂತೀನಲ್ಲ, ಸೊ ಅದಂತೂ ನಿಮ್ಮ ಕೈಯಲ್ಲಿ ಇರಲೇಬೇಕು. ನಾನು ಇಲ್ಲಿ ಯಾವುದೋ ಈವೆಂಟಲ್ಲಿ ಎತ್ಕೊಂಡ್ಬರ್ತೀನಿ. ಮತ್ತು ಇಲ್ಲಿ ಮರದ ಪಕ್ಕನೇ ಇನ್ನೊಂದು ಗ್ರೀನ್ ಕಲರ್ ಮರ ಇರುತ್ತೆ. ಫಸ್ಟು ಇಲ್ಲಿ ಮಾರ್ಕ್ ಹಾಕ್ಬಿಟ್ಟೆ ಸೀದಾ ನೀವು ಫೈರ್ ಬಟನ್ ಒತ್ತಿದ ತಕ್ಷಣ ಸೀದಾ ಮೇಲ್ಗಡೆ ಹೋಗ್ತೀರಾ. ಮತ್ತು ಇನ್ನೊಂದು ಪ್ಯಾರಾಶೂಟ್ ಬಟನ್ ಬರುತ್ತೆ, ಅದನ್ನು ಒತ್ತಿದ ತಕ್ಷಣ ಸೀದಾ ಈ ಮರದ ಮೇಲೆ ಇಟ್ಕೊಂಡು ನೀವು ಕ್ಯಾನ್ಸಲ್ ಬಟನ್ ಹೊಡಿಬೇಕಷ್ಟೇ. ಆರಾಮಾಗಿ ಈ ಮರದ ಮೇಲೆ ನಿಂತ್ಕೊಂತೀರಾ. ಆಮೇಲಂತೂ ಪಕ್ಕದಲ್ಲೇ ಗ್ರೇಮ್ ಮರದ ಮೇಲೆ ಕುತ್ಕೊಂಡೆ ಗುರು. ಹಂಗೂ ಕೂಡ ನನ್ನ ಮಕ್ಳಿಗೆ ಗೊತ್ತೇ ಆಗಿಲ್ಲ. ಆಮೇಲೆ ಅವ್ರಿಗೆ ಹೇಳ್ಬಿಟ್ಟೆ ನಾನು ಸುಮ್ಮನೆ ಹೊಡೆದಿದ್ದು ಬಿಡೆ, ನಿಮಗೆ ನಾನು ಕ್ಲಿಯರ್ ಮಾಡಲ್ಲ ಅಂತಲೂ ಹೇಳ್ಬಿಡ್ತೀನಿ. ಸರಿ, ಇವಾಗ ನನ್ನ ಪ್ರಕಾರ ಅವ್ರಿಗೆ ನಿಮಗೆ ಇಬ್ರಿಗೂ ಕ್ಲಾರಿಫೈ ಆಗಿರಲ್ಲ. ಇನ್ನೂ ಸತಿನೂ ತೋರಿಸ್ಬಿಡ್ತೀನಿ ಗುರು. ನೀವು ಫಸ್ಟು ಗೇರ್ ಹಾಕ್ಕೊಂಡೆ ಸೀದಾ ಮರದ ಟಾಪ್ ಮೇಲೆ ಹಾಕೊಳ್ಳಿ. ಮತ್ತು ಇನ್ನೊಂದು ಪ್ಯಾರಾಶೂಟ್ ಬಟನ್ ಬರುತ್ತಲ್ಲ, ಸೊ ಅದನ್ನ ಹಾಕ್ಕೊಂಡೆ ಕರೆಕ್ಟಾಗಿ ಬ್ರೌನ್ ಕಲರ್ ಮರದ ಮೇಲೆ ನೀವು ಜಸ್ಟ್ ಕ್ಯಾನ್ಸಲ್ ಬಟನ್ ಹೋದ್ರೆ ಬಂದು ಈಸಿ ಅಂದರೆ ಈಸಿಯಾಗಿ ಕುತ್ಕೊಂಡ್ಬಿಡ್ತೀರಾ. ನನಗೆ ಒಂದು ಟೇಕ್ ಸಾಕು ಈ ಮರದ ಮೇಲೆ ಕುತ್ಕೊಳಕ್ಕೆ. ಯಾವುದೇ ಥರ 2-3 ಟೇಕೇ ಬೇಡ, ತುಂಬ ಅಂದರೆ ತುಂಬ ಈಸಿ ಇರುತ್ತೆ. ಸರಿ, ಇವಾಗ ನೆಕ್ಸ್ಟ್ ಟ್ರಿಕ್ ಕಡೆ ಹೋಗ್ಬಿಡೋಣ. ಓಕೆ ಗುರು, ಇವಾಗ ನೆಕ್ಸ್ಟ್ ಟ್ರಿಕ್ ಕಡೆ ಹೋಗ್ಬಿಡೋಣ. ಮತ್ತು ನಿಮಗೆ ಗೊತ್ತಿರೋಂಗೆ ಟ್ರೈನ್ಗೋಸ್ಕರ ಒಂದು ಸ್ವಲ್ಪ ಸ್ಪೆಷಲ್ ಸ್ಟೇಷನ್ ಕೂಡ ಇದೆ. ಅದು ಇರಂಗಲ್ ಮ್ಯಾಪಲ್ಲಿ ಒಂದು 4 ಇದೆ ಗುರು. ಇಲ್ಲಿ ಸರ್ವೇನಿ ಹತ್ರ ಒಂದಿರುತ್ತೆ, ಒಂದು ಸೀದಾ ಹಾಸ್ಪಿಟ್ಲ್ ಹತ್ರ ಇರುತ್ತೆ, ಆ್ಯಂಡ್ ಇನ್ನೊಂದು ಮಿಲಿಟ್ರಿ ಬೇಸು, ಆ್ಯಂಡ್ ಇನ್ನೊಂದು ಮ್ಯಾನ್ಷನ್ ಹತ್ರ. ಸೊ ಈ 4 ಕಡೆನೂ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಅದು ಹೆಂಗೆ ಅಂತ ನೋಡೋದಾದ್ರೆ ಸದ್ಯಕ್ಕೆ ಸ್ಟೇಷನ್ ಹತ್ರ ಈ ಥರದ್ದೊಂದು ಸ್ಟ್ಯಾಚು ಇರುತ್ತೆ. ಸೊ ಇದು ಯಾವ ಥರ ಟ್ರೈನಿಗೆ ವರ್ಕ್ ಮಾಡುತ್ತಂತ ನನಗಂತೂ ಗೊತ್ತಿಲ್ಲ, ಬಟ್ ನಿಮಗೆ ಹೆಂಗೆ ವರ್ಕ್ ಮಾಡುತ್ತಂತ ನಾನು ಹೇಳ್ಬಿಡ್ತೀನಿ. ಸದ್ಯಕ್ಕೆ ನಿಮ್ಗೆ ಇಲ್ಲೂ ಕೂಡ ಗೇರ್ ಅನ್ನೋದು ಬೇಕೇ ಬೇಕಾಗುತ್ತೆ, ಅಂದರೆ ಸಾಮಾನು. ಗುರು, ಇಲ್ಲಿ ಕ್ರಾಸ್ ಇರೋ ಕರೆಕ್ಟಾಗಿ ಆ ಕಂಬಿ ಸೆಂಟ್ರಲ್ಲಿ ಇಟ್ಕೊಬೇಕಾಗುತ್ತೆ. ಮತ್ತು ನೀವು ಇಲ್ಲಿ ಅಟ್ಯಾಕ್ ಬಟನ್ ರೈಟ್ ಸೈಡ್ ಇದೆಯಲ್ಲ, ಸೊ ಅದನ್ನು ಪ್ರೆಸ್ ಮಾಡಿದ ತಕ್ಷಣ ಸೀದಾ ಇದ್ರ ಮೇಲೋಗೆ ಕುತ್ಕೊಂತೀರಾ. ಮತ್ತು ಇಲ್ಲಿ ಎತ್ತಿದ ತಕ್ಷಣ ಸೀದಾ ಇದ್ರ ಒಳಗಡೆನೂ ಕೂಡ ಆರಾಮಾಗಿ ಜಂಪ್ ಮಾಡ್ಬೋದು. ಸದ್ಯಕ್ಕೆ ಇಲ್ಲೊಬ್ಬ ಎನಿಮಿ ಇದ್ದಾನೆ, ಸೊ ಅವನಿಗೂ ಕೂಡ ಹೊಡೆದ್ಬಿಟ್ಟು ಸ್ವಲ್ಪ ತೋರಿಸ್ಬಿಡ್ತೀನಿ. ಇಷ್ಟೇ ಗುರು. ಅಕಸ್ಮಾತ್ ಎನಿಮಿ ಏನನ ಇಲ್ಲಿ ಮ್ಯಾಪಲ್ಲಿ ನಿಮ್ಗೆ ಅದು ಕೂಡ ಅಡ್ವಾಂಟೇಜ್ ಇದೆ. ಸೊ ಎಷ್ಟು ಜನ ಎನಿಮೀಸ್ ಇದ್ದಾರೆ ಅಂತ ಈ ಥರ ಸ್ಟೇಷನಲ್ಲಿ ಮಾತ್ರ ನಿಮಗೆ ಕೌಂಟ್ ಬರುತ್ತೆ. ಸೊ ನನಗೆ ಹೆಂಗೆ ಹೊಡಿದ್ನೋ ಅದೇ ಥರ ತಲೆ ಉಪಯೋಗಿಸಿ ನೀವು ಕೂಡ ಈಸಿಯಾಗಿ ಹೊಡಿಬೋದು. ಸರಿ, ಇವಾಗ ಲಾಸ್ಟ್ ಟ್ರಿಕ್ ಕಡೆ ಹೋಗ್ಬಿಡೋಣ. ಗುರು, ಇದೇ ಸ್ಟೇಷನಲ್ಲಿ ಪೂರ್ತಿ ಹಿಂದ್ಗಡೆ ಈ ಥರದ್ದೊಂದು ಗೋಡೆ ಇದೆ. ಸೊ ಈ ಗೋಡೆ ಮೇಲೆ ಕೂತ್ಕೊಂಬೋದಾ ಇಲ್ವಾ ಅಂತ ತುಂಬ ಹರಸಾಹಸನೆ ಮಾಡ್ತಿದ್ದ. ಬಟ್ ಯಾವುದೇ ಥರ ವರ್ಕ್ ಆಗಿಲ್ಲ ಗುರು. ಇಲ್ಲಿ ಗ್ಲಿಚ್ ಆಗ್ತಿದ್ದ, ಸೀದಾ ಹೋಗಿ ಕೆಳಗಡೆ ಬಿದ್ದುಬಿಡ್ತಿದ್ದ. ಬಟ್ ಒಂದಂತೂ ಇಲ್ಲಿ ನನಗೆ ಕಣ್ಣಿಗೆ ಬೀಳುತ್ತೆ. ಈ ಗೋಡೆ ಪಕ್ಕನೆ ಗ್ರೀನ್ ಕಲರು ಒಂಥರ ಸಣ್ಣದಾಗಿ ಹಿಡಿದಿದ್ದ. ಸೊ ನೀವು ಫಸ್ಟ್ ಗೇರ್ ತೊಗೊಬೇಕಾಗುತ್ತೆ. ಮತ್ತು ಇಲ್ಲೊಂದು ರಿಡ್ಸ್ ಥರ ಇದೆಯಲ್ಲ, ಸೀದಾ ಅಲ್ಗಾಕಿ ಅದೇ ಆಟೋಮೆಟಿಕಾಗಿ ಜಂಪ್ ಹೊಡೆದೆ ಇದ್ರ ಮೇಲೆ ನಿಂತ್ಕೊಳ್ಳುತ್ತೆ. ಸೊ ನೀವು ಯಾವುದೇ ಕಾರಣಕ್ಕೂ ಇದೊಂಥರ ರಿಡ್ಸ್ ಥರ ಇದೆಯಲ್ಲ, ಅದನ್ನು ಬಿಟ್ಟು ಜಾಸ್ತಿ ಮೂವ್ ಮಾಡಬಾರ್ದು. ನಿಧಾನಕ್ಕೆ ಮೂವ್ ಮಾಡಿಕೊಂಡೆ ಈ ಗೋಡೆಯಿಂದ ಆರಾಮಾಗಿ ಕುತ್ಕೊಬೋದು. ಸೊ ನಿಮಗೆ ಗೊತ್ತಿರೋಂಗೆ ಸ್ಟೇಷನಾಗಿ ಜಾಸ್ತಿ ಜನ ಬರ್ತಾರೆ, ಯಾಕಂದರೆ ಇಲ್ಲಿ ಮ್ಯಾಪಲ್ಲಿ ಎಷ್ಟು ಜನ ಎನಿಮೀಸ್ ಇದ್ದಾರೆ ಅಂತ ಕಾಣಿಸುತ್ತೆ ಅಂತ, ಅದು ಕಾರಣಕ್ಕೋಸ್ಕರ ಬರ್ತಾರೆ ಅನ್ಕೊತೀನಿ. ಇಲ್ಲಿಂದ ನೀವು ತುಂಬ ಈಸಿಯಾಗಿ ಎನಿಮಿಗೆ ಹೊಡಿಬೋದು. ಸೊ ಯಾವುದೇ ಕಾರಣಕ್ಕೂ ಇಲ್ಲೊಬ್ಬ ಎನಿಮಿ ಕುಂತಿ ನಮಗೆ ಹೊಡಿತಿದ್ದಾನೆ ಅಂತ ಚಾನ್ಸೇ ಇಲ್ಲ ಗೊತ್ತಾಗಕ್ಕೆ. ಗುರು, ಮತ್ತು ಈ ಮನೆ ಮುಂದೆನೇ ಈ ಥರ ಇನ್ನೂ ಒಂದು ಗೋಡೆ ಇದೆ. ಸೊ ಇಲ್ಲೂ ಕೂಡ ಕುತ್ಕೊಬೋದು ಅಂತ ನಾನು ತುಂಬ ಟ್ರೈ ಮಾಡ್ತೀನಿ. ಹೋಗೋದಿರಲಿ ಗುರು, ಗೋಡೆ ಪಕ್ಕ ಹೋಗೋಕ್ಕೂ ಬಿಡಲ್ಲ. ಸೊ ಒಂದೊಂದು ತಲೆಯಲ್ಲಿ ಇಟ್ಕೊಂಡ್ಬಿಡಿ. ಹಿಂದೆ ಇರೋ ಗೋಡೆ ಮಾತ್ರ ವರ್ಕ್ ಆಗುತ್ತೆ, ಮುಂದೆ ಇರೋದು ಯಾವುದೇ ಕಾರಣಕ್ಕೂ ವರ್ಕ್ ಆಗಲ್ಲ. ಮತ್ತು ವಿಡಿಯೋ ಅಂತೂ ಮುಗಿಸೋ ಟೈಮ್ ಬಂದುಬಿಡ್ತು. ಮತ್ತು ಇನ್ನೊಂದು ಸ್ಮಾಲ್ ರಿಕ್ವೆಸ್ಟ್ ಇದೆ ಗುರು, ಈ ಥರ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವೀಡಿಯೋಗೆ ಸೊ ಕನ್ನಡದಲ್ಲಿ ಯಾರೂ ಕೂಡ ಸಪೋರ್ಟ್ ಮಾಡಲ್ಲ ಅಂತ. ಸೊ ಐ ಹೋಪ್ ಕನ್ನಡದವ್ರೆ ನನ್ನ ವೀಡಿಯೋಸ್ಗೆ ತುಂಬ ಸಪೋರ್ಟ್ ಮಾಡೋದು ಅನ್ಕೊತೀನಿ. ಇಲ್ಲಿ ತನಕ ನೋಡಿ ಯಾರೆಲ್ಲ ಲೈಕ್ ಕೊಟ್ಟಿಲ್ಲಾರ ಬೇಗ ಲೈಕ್ ಕೊಟ್ಕೊಂಬಿಡಿ. ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲಾರ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈ ಥರದ ಇನ್ನೊಂದು ಆಸಮ್ ವೀಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್, ಟೇಕ್ ಕೇರ್ ಗುರು.